ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಇದು ವೆರಿ ಇಂಟ್ರೆಸ್ಟಿಂಗ್ ಸುದ್ದಿ, ದರ್ಶನ್ಗೆ ಸಂಬಂಧಪಟ್ಟ ಸುದ್ದಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A1 ಆರೋಪಿ ನಟ ದರ್ಶನ್ ಅವರ ಪ್ರೇಯಸಿ ಪವಿತ್ರ ಗೌಡ. ಈಗಾಗಲೇ ಅವರು ಜೈಲು ಸೇರಿದ್ದಾರೆ, ಗೊತ್ತಿದೆ. ನ್ಯಾಯಾಂಗ ಬಂಧನದಲ್ಲಿ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಲ್ಲಿ ಪವಿತ್ರ ಗೌಡ ಇದ್ದಾರೆ. ಆದರೆ ಈ ಮಹಜರ್ಗೆ ಕರ್ಕೊಂಡು ಹೋಗ್ತಾನಲ್ಲ, ಮೊನ್ನೆ ಅವರನ್ನು ಮಹಜರ್ಗೆ ಕರ್ಕೊಂಡು ಬಂದಿದ್ರು. ಇದೇ ವಿಡಿಯೋ ನೋಡಿ, ಮಹಜರ್ಗೆ ಕರ್ಕೊಂಡ್ಬಂದಿದ್ರು. ನಿಮ್ಗೆ ಅನಿಸ್ಬೋದು, ಈ ಮಹಜರ್ ಕರ್ಕೊಂಬಂದಾಗ ಈ ಲಿಪ್ಸ್ಟಿಕ್ ಎಲ್ಲಿಂದ ಹಾಕಿದ್ರಪ್ಪ ಅಂತ ನಿಮ್ಗೆ ಅನಿಸ್ಬೋದು. ಈ ಲಿಪ್ಸ್ಟಿಕ್ ಹಾಕಿರೋದು ಕೂಡ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ, ಜೈಲಲ್ಲಿದ್ದಾಗ ಇವರಿಗೆ ಲಿಪ್ಸ್ಟಿಕ್ ಯಾರು ಕೊಟ್ಟರು? ಸಿಗರೇಟ್ ಕೊಡೋದಿಲ್ಲ ಅಂತೀರಿ, ಬಿರಿಯಾನಿ ಕೊಡೋದಿಲ್ಲ ಅಂತೀರಿ, ಮತ್ತೊಂದು ಕೊಡೋದಿಲ್ಲ ಅಂತೀರಿ. ಕೊಡೋದಿಲ್ಲ ಅಂತಾರೆ, ಬಟ್ ಕೊಡ್ತಾರೆ. ಆದರೆ ಲಿಪ್ಸ್ಟಿಕ್ ವಿಚಾರ ಅದು ದೊಡ್ಡ ರಾದ್ದಾಂತ ಆಗಿದೆ. ಅದೇ ಕಾರಣಕ್ಕೆ ಇದೀಗ ಪೊಲೀಸರಿಗೆ ಸಂಕಷ್ಟ ಶುರುವಾಗಿದೆ. ಏನು ಸಂಕಷ್ಟ? ಬನ್ನಿ, ಪವಿತ್ರ ಲಿಪ್ಸ್ಟಿಕ್ ಮಹಾತ್ಮೆ ಏನು ಅಂತೇಳಿ. ರೇಣುಕಾ ಕೊಲೆ ಕೇಸ್ನಲ್ಲಿ ಪವಿತ್ರ A1 ಆರೋಪಿ, A2 ದರ್ಶನ್ ಅವರು. ಪವಿತ್ರ ಪವನ್ ಇಲ್ಲದಿದ್ದರೆ ಈ ಕೊಲೆನೇ ಆಗ್ತಾ ಇರಲಿಲ್ಲ. ಒಂದು ಪವಿತ್ರ ಮತ್ತೊಂದು ಪವನ್, PPP. ಪವಿತ್ರ ಪವನಿಂದಾಗಿ ದರ್ಶನ್ ಅವರಿಗೆ ಪಣೋತಿ ಆಯಿತು. ಇನ್ನು ಇಬ್ಬರನ್ನ ಮಹಜರ್ಗೆ ಕರೆದೊಯ್ದಿದ್ದ ಪೊಲೀಸರು ಇಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಬನ್ನಿ ತೋರಿಸಿ, ಅದೆಲ್ಲ ತೋರಿಸಿ ಅಂತೇಳಿ. ಎಲ್ಲಿಗೆ? ಜೂನ್ 15ರಂದು ಪವಿತ್ರ ಗೌಡ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮಹಜರ್ಗೆ. ಏನೆಲ್ಲ ಆಯಿತು, ಚಪ್ಪಲಿ ಅದೆಲ್ಲ ನೋಡ್ಲಿಕ್ಕೆ ತಗೊಂಬಂದೆ ಅದು. ಆಗ ಪವಿತ್ರ ಗೌಡ ಮುಖ ನೋಡಿ ಎಲ್ಲ ದಂಗಾಗಿದ್ರು. ಅರೆ, ಜೈಲಲ್ಲಿರೋದು ಅಂದರೆ ಹೆಂಗಿರ್ತಾರೆ, ಕಸ್ಟಡಿ ಅಂತಂದ್ರೆ ಹೆಂಗಿರ್ತಾರೆ, ಅಲ್ಲಿ ಮೇಕಪ್ ಮಾಡೋದಕ್ಕೆ ಯಾರಪ್ಪ ಅವಕಾಶ ಕೊಟ್ಟರು ಅಂತೇಳಿ ಭರ್ಜರಿ ಮೇಕಪ್ ಮಾಡಿಕೊಂಡಿದ್ದ ಪವಿತ್ರ ಗೌಡ ದೊಡ್ಡ ಸುದ್ದಿಗೆ ಕಾರಣವಾದರು. ಮೇಕಪ್ ಮಾಡಿ ಲಿಪ್ಸ್ಟಿಕ್ ಹಾಕ್ಕೊಂಡು ಬಂದಿದ್ರು ಪವಿತ್ರ ಗೌಡ. ಲಿಪ್ಸ್ಟಿಕ್ ಹಚ್ಚಿಕೊಳ್ಳೋದಕ್ಕೆ ಯಾರು ಅವಕಾಶ ಕೊಟ್ಟರು? ಪೊಲೀಸರೇ ಕೊಡಬೇಕು. ಅದು ಒಂದು PSI ಮೇಲೆ ತಲೆ ಮೇಲೆ ಬಂದು ನಿಂತಿದೆ ಹೆಣ್ಮಗಳು, ಅವರು ಕೂಡ PSI. ಅದೇ PSIಗೆ ಇದೀಗ ಸಂಕಷ್ಟ ಎದುರಾಗಿದೆಯಂತೆ. ಏನು? ಮಹಜರಿಗೆ ಕರೆದೊಯ್ಯುವಾಗ ಮೇಕಪ್ಗೆ ಅವಕಾಶ ಕೊಟ್ಟಿದ್ದೀರಿ ನೀವು, ಇದು ಸರಿಯಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಕಾನೂನು ಪಾಲಿಸಬೇಕು. ವಿಜಯನಗರದ ಮಹಿಳಾ PSIಗೆ ಈಗ ನೋಟಿಸ್ ಕೊಟ್ಟಿದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಪವಿತ್ರಾಗೆ ಮೇಕಪ್ ಮಾಡೋಕ್ಕೆ ಯಾಕೆ ಅವಕಾಶ ಕೊಟ್ರಿ ಅಂತ ಅವರು ಕೇಳ್ತಾರೆ. ಕಾರಣ ಕೇಳಿ PSI ಗೀತಾ ಎನ್ನುವಂಥ ಮೇಡಮ್ಗೆ ನೋಟಿಸ್ ಕೊಟ್ಟಿದ್ದಾರೆ DCP. ಯಾಕ್ರಿ ಅವಕಾಶ ಕೊಟ್ಟರೆ ಹೆಂಗ್ರಿ ಆಗುತ್ತೆ ಅಂತ. ಈಗ ನೋಟಿಸ್ ಕೊಟ್ಟ ನಂತರ ಗೀತಾ ಅವರು ಉತ್ತರ ಕೊಡಬೇಕು. ಓಕೆ, ಈಗ ಇದಕ್ಕೆ ಗೀತಾ ಅವರು ಉತ್ತರ ಕೊಟ್ಟಿದ್ದಾರೆ. ಬನ್ನಿ, ಏನು ಉತ್ತರ ಕೊಟ್ಟಿದ್ದಾರೆ ನಾನು ನಿಮ್ಗೆ ತೋರಿಸ್ತೀನಿ. ಬರಲಿ. ಇನ್ನು ಯಾಕೆ ಪವಿತ್ರ ಗೌಡ ಅವರಿಗೆ ಲಿಪ್ಸ್ಟಿಕ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ? ನೋಟಿಸ್ಗೆ ಸದ್ಯ ಉತ್ತರ ಕೊಟ್ಟಿದ್ದಾರೆ PSI ಗೀತಾ. ಏನು ಉತ್ತರ ಕೊಟ್ಟಿದ್ದಾರೆ ನೋಡಿ. ಅವರು ವಾಶ್ರೂಮ್ಗೆ ಹೋಗಬೇಕು ಅಂತಂದರು. ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದಾಗ, ಹೆಣ್ಮಗಳು ಹೇಳಿದಾಗ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ವಾಶ್ರೂಮ್ಗೆ ಹೋಗಿದ್ದಾರೆ. ವಾಶ್ರೂಮ್ಗೆ ಹೋಗುವಾಗ ಅಲ್ಲೇ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ವಾಶ್ರೂಮ್ಗೆ ಹೋಗಿದ್ದ ವೇಳೆ ಪವಿತ್ರ ಗೌಡ ಮೇಕಪ್ ಮಾಡಿದ್ದಾರೆ. ಇದು ನನಗೆ ಗೊತ್ತಿಲ್ಲ. ವಾಶ್ರೂಮ್ನಲ್ಲೇ ಮೇಕಪ್ ಮಾಡಿಕೊಂಡಿದ್ದಾರೆ. ನಾನು ಕೇವಲ ವಾಶ್ರೂಮ್ಗೆ ಬಿಟ್ಟಿದ್ದು, ಮೇಕಪ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನಾವು ಮೇಕಪ್ ಮಾಡಲು ಅವಕಾಶ ಕೊಟ್ಟಿಲ್ಲ. ಆಮೇಲೆ ಹಿರಿಯ ಅಧಿಕಾರಿಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲ್ಲ ಸರ್, ನಾನೇನು ಮಾಡಿಲ್ಲ, ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀನಿ. ಅಂದರೆ ಇದು ವಾಶ್ರೂಮ್ಗೆ ಹೋಗೋದಕ್ಕೆ. ವಾಶ್ರೂಮ್ಗೆ ಒಂದು ಹೆಣ್ಣುಮಗಳು ವಾಶ್ರೂಮ್ ಅಂತ ಹೇಳುವಾಗ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ಪೊಲೀಸರು ಅವಕಾಶ ಕೊಡಬೇಕು. ಕೊಟ್ಟಿದ್ದಾರೆ. ಅವರಲ್ಲಿ ಜಿಂಗ್ ಚಾಕ್ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ.